ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ಫ್ರೂಟ್ ಕಸ್ಟರ್ಡನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲೇ ಬರುವಂಥ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಫ್ರೂಟ್ ಕಸ್ಟರ್ಡ್ ಮಾಡೋಕ್ಕೆ ನಾನು ಇಲ್ಲಿ ಅರ್ಧ ಲೀಟ್ರ್ನಷ್ಟು ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆಗೋದ್ರವರೆಗೆ ಒಂದು ಸ್ವಲ್ಪ ಅಂದರೆ ಅರ್ಧ ಲೀಟ್ರ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ನಾನು ಎತ್ತಿಟ್ಕೊಂಡು ಕಸ್ಟರ್ಡ್ ಮಿಕ್ಸ್ಚರ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ಕಸ್ಟರ್ಡ್ ಮಿಕ್ಸ್ಚರ್ ಮಾಡೋಣ. ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ತೊಗೊಳ್ಳಿಲ್ಲ. ಕಸ್ಟರ್ಡ್ ಮಿಕ್ಸ್ಚರಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡು ನಿಧಾನವಾಗಿ ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಾರ್ನ್ಫ್ಲೋರ್ ಇಲ್ದಿದ್ದವರು ಅರಾರೋಟ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಇದಕ್ಕೆ ಒಂದು ಫ್ಲೇವರ್ ಬೇಕಾಗುತ್ತೆ. ಕಸ್ಟರ್ಡ್ ಪೌಡ್ರ್ ರೆಡಿಯಲ್ಲಿ ಒಂದು ಫ್ಲೇವರ್ ಇರುತ್ತೆ. ಸೊ ನಾವಿಲ್ಲಿ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನ್ ಅಷ್ಟು. ನೀವು ಯಾವುದೇ ಎಸೆನ್ಸ್ ಕೂಡ ನಿಮಗೆ ಯಾವ ಎಸೆನ್ಸ್ ಇಷ್ಟ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಅದನ್ನು ಮಿಕ್ಸ್ ಮಾಡಿದ ಮೇಲೆ ನೀವು ಅದಕ್ಕೆ ಒಂಚೂರು ಫುಡ್ ಕಲರ್ ಹಾಕಬೇಕಾಗತ್ತೆ. ಒಂದು ಆರೆಂಜ್ ಕಲರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ, ಒಂದು ಪಿಂಚ್ ಆಗೋಷ್ಟು. ನೀವು ಒಂದು ಸ್ವಲ್ಪ ಡಾರ್ಕ್ ಬೇಕಾದರೆ ಇನ್ನೊಂದು ಪಿಂಚ್ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ನಮ್ಮ ರೆಡಿ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ಚರ್ ಮಾಡಿದಾಗ ಹೇಗೆ ರೆಡಿ ಆಗುತ್ತೋ ಸೊ ಇದು ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಹಾಲು ಬಿಸಿ ಆಗ್ತಾ ಇದೆ. ಅದು ಸ್ವಲ್ಪ ಹಾಲು ಏನದು ಥಿಕ್ನೆಸ್ ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದಾಗ ಚೆನ್ನಾಗಿರುತ್ತೆ. ಆ ಥಿಕ್ನೆಸ್ಸು ಎಷ್ಟು ಹಾಲು ಬಿಸಿಯಾಗಿ ಕುದಿ ಚೆನ್ನಾಗಿ ಬಂದು ಒಂದು 2-3 ನಿಮಿಷ ಕುದಿ ಚೆನ್ನಾಗಿ ಬಂದ ಮೇಲೆ ನೀವು ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ. ಸಕ್ಕರೆ ನಾನಿಲ್ಲಿ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರ್ಧ ಕಪ್ ಆರಾಮಾಗಿ ಸಾಕಾಗತ್ತೆ. ಆ ಸ್ವೀಟು ಅರ್ಧ ಲೀಟ್ರಿಗೆ ಅರ್ಧ ಕಪ್ನಷ್ಟು ಆರಾಮಾಗಿ ಸಾಕಾಗತ್ತೆ. ಸೊ ಒಂದ್ಸರಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಅದನ್ನು ಕುದಿಲಿಕ್ಕೆ ಬಿಟ್ಕೊಳ್ಳಿ. ಆಮೇಲೆ ನಾವೇನು ಕಸ್ಟರ್ಡ್ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಒಂದೇನಂತಂದರೆ ಇದನ್ನು ಹಾಕುವಾಗ ಸಣ್ಣ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಇಟ್ಕೊಂಡ್ಬಿಟ್ಟು ಒಂದೊಂದೇ ಸ್ಪೂನಲ್ಲಿ ಹಾಕ್ಕೊಬಿಟ್ಟು ಈ ಥರ ತಿರುಗಿಸ್ತಾ ಇರಬೇಕಾಗತ್ತೆ. ಯಾಕಂತಂದರೆ ಅದು ಗಂಟಾಗೋವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮಗೆ ಕಸ್ಟರ್ಡ್ ಈ ಮಿಕ್ಸ್ಚರ್ ಹಾಕಿದ ಕೂಡಲೇ ನಿಮ್ಗೆ ಅದು ಚೇಂಜಸ್ ಬರ್ತಾ ಹೋಗುತ್ತೆ. ಅದು ಥಿಕ್ನೆಸ್ ಪೂರ್ತಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ. ನೀವು ಸಣ್ಣ ಫ್ಲೇಮಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಕಸ್ಟರ್ಡ್ ಮಿಕ್ಸ್ಚರನ್ನು ಹಾಕಿಬಿಟ್ಟು 5 ನಿಮಿಷ ಆರಾಮಾಗಿ ಸಾಕಾಗುತ್ತೆ. ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾ ಇರಿ ಫಸ್ಟಿಗೆ ಹಾಕಿದ ಕೂಡಲೇ. ಯಾಕಂದರೆ ಕೈ ಬಿಟ್ಟರೆ ಅದು ಗಂಟು ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ತಣ್ಣಗಾಗೋಕ್ಕೆ ಬಿಟ್ಕೊಳ್ಳೋಣ. ಅದು ತಣ್ಣಗಾಗೋದ್ರವರೆಗೆ ನಾವು ಇಲ್ಲಿ ಒಂದು 5 ಥರದ ಹಣ್ಣನ್ನು ನಾನು ತೊಗೊಂಡಿದ್ದೀನಿ ಫ್ರೂಟ್ ಕಸ್ಟರ್ಡಿಗೆ. ನಿಮ್ಗೆ ಯಾವುದೇ ಹಣ್ಣು ಇಷ್ಟ ಆದ್ರೂ ತೊಗೋಬೋದು. ನಾನು 1 ಕಪ್ನಷ್ಟು ಬಾಳೆಹಣ್ಣು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಆಮೇಲೆ ದ್ರಾಕ್ಷಿನ 2 ಪೀಸ್ ಮಾಡ್ಕೊಂಡಿದ್ದೀನಿ, ಅದು 1 ಕಪ್ನಷ್ಟು. ಆಮೇಲೆ ಆ್ಯಪಲನ್ನು ಸಿಪ್ಪೆ ತೆಗೆದುಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಮ್ಯಾಂಗೋ ಒಂದು ಸ್ವಲ್ಪ. ನೀವು ಆ್ಯಪಲ್ನ ಸಿಪ್ಪೆ ಬೇಕಾದರೆ ತೆಗಿಯೋದೆ ಹಾಗೆ ಕೂಡ ಹಾಕ್ಕೋಬೋದು. ಆಮೇಲೆ ಒಂದು ದಾಳಿಂಬೆ ಹಣ್ಣನ್ನು ನಾನು ಪೂರ್ತಿ ಬೀಜನ ಇದಕ್ಕೆ ಹಾಕಿದ್ದೀನಿ. ನೆಕ್ಸ್ಟು ನಮ್ಮ ಕಸ್ಟರ್ಡ್ ಫ್ರೆಂಡ್ಸ್ ಅದು ರೆಡಿಯಾಗಿದೆ ತಣ್ಣಗಾಗಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವೇನಂತಂದರೆ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಬಿಟ್ಟು ಕಸ್ಟರ್ಡನ್ನು ನಿಮ್ಗೆ ಯಾವ ಫ್ರೂಟ್ಸ್ ಬೇಕೋ ಅದನ್ನು ಹಾಕಿಬಿಟ್ಟು ಕಸ್ಟರ್ಡ್ ಹಾಕಿ ಜಸ್ಟ್ ಫ್ರೂಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೂಡ ಸರ್ವ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಎಲ್ಲ ರೆಡಿ ಆದಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡಾಗಿ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಬೇಗನೆ ಮಾಡ್ಕೋಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.